ಹಾಯ್ ಗೈಸ್, ನಾವು ಈ ವಿಡಿಯೋದಲ್ಲಿ ಅಕ್ಕಿ ಮೊಮೋಸ್ ಮಾಡಕ್ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ನಾವು ತಗೊಂತಾರ ಇಂಗ್ರೀಡಿಯೆಂಟ್ ಗಾಯ್ಸ್. ಸೊ ಸ್ಟಾರ್ಟಿಂಗ್ ಆನಿಯನ್ ಚಾಪ್ ಮಾಡ್ತಿದ್ದೀವಿ ಗೈಸ್. ನಾವಿಲ್ಲಿ ಆನಿಯನ್, ಕ್ಯಾರೆಟ್, ಕ್ಯಾಬೇಜ್, ಸೋಯಾ ಸಾಸ್, ಬಟರ್ ಮತ್ತೆ ಕ್ಯಾರೆಟ್ ತಗೊಂತಿರೋದು. ಸೊ ಮೇನ್ ಮೊಮೋಸ್ ಅಲ್ಲಿ ಬಂದ್ಬಿಟ್ಟು ವೆಜ್ಜಸ್ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಎಲ್ಲ ವೆಜಿಟೇಬಲ್ಸ್, ಅವಾಗೆ ಮೊಮೋಸ್ ಅಲ್ಲಿ ಕ್ಲೀನಾಗಿ ಸ್ಟಫಿಂಗ್ ಮಾಡಬೇಕು. ಇವಾಗ ನಾವು ಕ್ಯಾರೆಟ್ ತಗೊಂಡಿದ್ದೀವಿ, ಕ್ಯಾರೆಟ್ ಕಟ್ ಮಾಡ್ತಿದ್ದೀವಿ. ಸೊ ಕ್ಯಾರೆಟ್ ಕೂಡ ವಾಶ್ ಮಾಡ್ಕೊಂಡು ತುಂಬಾ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು. ಅಂಡ್ ನೆಕ್ಸ್ಟ್ ನಾವು ತಗೊಂತಿರೋದು ಕ್ಯಾಬೇಜ್ ಗೈಸ್. ಕ್ಯಾಬೇಜ್ ಕೂಡ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಫಸ್ಟ್ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂತ ಇದೀವಿ ಗಾಯ್ಸ್. ಎಣ್ಣೆ ಹಾಕೊಂಡಾದ್ಮೇಲೆ ನಾವು ಫಸ್ಟ್ ಬಂದ್ಬಿಟ್ಟು ಆನಿಯನ್ ಹಾಕೊಂಡು, ಆಮೇಲೆ ಕ್ಯಾಬೇಜ್ ಹಾಕೊಂಡು, ಕ್ಯಾರೆಟ್ ಹಾಕೊಂಡು ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ನಾವು ಬಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀವಿ ಗಾಯ್ಸ್. ಆಮೇಲೆ ಇನ್ನೂ ಸ್ವಲ್ಪ ಕ್ಯಾರೆಟ್ ಹಾಕೊಂಡು ಬಿಕ್ಕಿರೋದು ಹಾಕೊಂಡ್ಬಿಟ್ಟು ನಾವು ಫುಲ್ ಫ್ರೈ ಮಾಡ್ಕೊತಾ ಇದೀವಿ. ಆಮೇಲೆ ನಾವು ಸೋಯಾ ಸಾಸ್ ಹಾಕ್ತಾ ಇದೀವಿ ಗಾಯ್ಸ್, ಮೋಮೋಸ್ ಅಲ್ಲಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ನಾವು ಬಂದ್ಬಿಟ್ಟು ಕೊತ್ತಂಬರಿ ಸ್ವಲ್ಪ ಹಾಕೊಂಡಿದೀವಿ. ನೆಕ್ಸ್ಟ್ ಅದಕ್ಕೆ ಪ್ರಕಾರ ಸಾಲ್ಟ್ ಹಾಕೊಂಡಿದೀವಿ. ಸೊ ಇವಾಗ ಮೋಮೋಸ್ ಔಟರ್ ಲೇಯರ್ ಪ್ರಿಪೇರ್ ಮಾಡ್ತಿರೋದು ಗೈಸ್. ಸೊ ಡೋಗೋಸ್ಕರ ಬಿಸಿ ನೀರು ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಅದು ಕುದಿಬೇಕು. ಅದು ಆದ್ಮೇಲೆ ರೈಸ್ ಫ್ಲೋರ್ ಹಾಕೊಂತ ಇದ್ದೀನಿ ಗೈಸ್. ಇದು ಅಪ್ರಾಕ್ಸಿಮೇಟ್ ಇಲ್ಲ, ಮೆಜರ್ಮೆಂಟ್ ಇಲ್ಲದೆ ಅಪ್ರಾಕ್ಸಿಮೇಟ್ ಮಾಡ್ಕೊಂಡು ಅದು ಸ್ವಲ್ಪ ಉಕ್ಕಾದ್ಮೇಲೆ ಮುದ್ದೆ ಕೋಲಲ್ಲಿ ಚೆನ್ನಾಗಿ ಕೂಡ್ಸ್ಬೇಕು. ಲೈಕ್ ಸ್ವಲ್ಪ ಸಾಫ್ಟ್ ಆಗಿದೆ ಹಿಟ್ಟು ಹಾಕೊಂಡು ಸಾಫ್ಟ್ ಆಗಿ ಗಟ್ಟಿ ಮಾಡ್ಕೊಳ್ಳಿ. ಇದು ಆಗಿದ ನಂತರ ಒಂದು 2 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಕೂಲ್ ಆಗಕ್ ಬಿಡಿ. ಸ್ವಲ್ಪ ಬಿಸಿ ಇರುವಾಗ ನಾವು ಮಿಕ್ಸ್ ಮಾಡ್ಕೋಬಹುದು. ಸೊ ಕಂಪ್ಲೀಟ್ ಆಗಿ ಡೋ ಪ್ರಿಪೇರ್ ಆಗಿದೆ ಗೈಸ್. ಇವಾಗ ಬಂದ್ಬಿಟ್ಟು ನಾವು ಡೋನ ಪ್ರಿಪೇರ್ ಮಾಡ್ತಿದ್ದೀವಿ. ಕಂಪ್ಲೀಟ್ ಕೈಯಲ್ಲಿ ನಾದ್ಕೋಬೇಕು. ಲೈಕ್ ಚಪಾತಿಗೆ ಹೆಂಗ್ ನಾದ್ಕೋಬೇಕು ಹಂಗೆ 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಚೆನ್ನಾಗಿ ನಾದ್ಕೋಬೇಕು. ಅದು ಅವಾಗ ಸ್ಮೂತ್ ಆಗಿ ಬರುತ್ತೆ. ಯಾಕಂದ್ರೆ ಇವಾಗ ನಾವು ಉಜ್ಬೇಕಲ್ಲ, ಅದಕ್ಕೆ ಕಷ್ಟ ಆಗ್ಬೇಡ ಅಂತ ಚೆನ್ನಾಗಿ ಸಾಫ್ಟ್ ಆಗಿ ಮಾಡ್ಕೊಂಡಿದ್ದೀನಿ. ಸೊ ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು ಗೈಸ್, ಅಕ್ಕಿ ಹಿಟ್ಟಲ್ಲಿ ಇದೇ ತರ ಬಂದಿದೆ. ಫೈನಲ್ ಆಗಿ ನೋಡ್ಬೋದು ಗೈಸ್, ಚೆನ್ನಾಗಿ ನಾದಾದ್ಮೇಲೆ ನಮ್ ಡೋ ಪ್ರಿಪೇರ್ ಆಗಿದೆ. ಇವಾಗ ಪೂರಿ ಮಾಡೋ ಸೈಜಲ್ಲಿ ಲೈಕ್ ಸ್ವಲ್ಪ ಚಿಕ್ಕದಾಗಿ ನಾನು ಇದು ತಗೊಂಡಿದ್ದೀನಿ ಬಿಲ್ಲೆ. ಸೊ ಚೆನ್ನಾಗಿ ನಾದಾದ್ಮೇಲೆ ಸ್ವಲ್ಪ ಸಾಫ್ಟ್ ಆಗಿ ಬಂದಿದೆ ಗೈಸ್. ಇವಾಗ ಹಿಟ್ಟು ಹಾಕ್ಬಿಟ್ಟು ನಾದನ ಅಂತ ಲಟ್ಟಿಗೆಯಲ್ಲಿ ತಗೊಂಡು ನಾದ್ತಿದ್ದೀನಿ. ಸೊ ಇವಾಗ ನಾದವಾಗ ನೀವು ನೋಡ್ಬೋದು ಎಲ್ಲ ಕಿತ್ಕೊಂತಿದೆ ಗೈಸ್. ಮೇ ಬಿ ಹಿಟ್ಟು ಕಮ್ಮಿ ಆಗಿರ್ಬೋದು ಏನೋ ಅಂತ ಸ್ವಲ್ಪ ಹಿಟ್ಟು ಹಾಕೊಂಡು ಮತ್ತೆ ರೀಟ್ರೈ ಮಾಡ್ತಿದೀವಿ. ಸೊ ಅಕ್ಕಿ ಹಿಟ್ಟಲ್ಲಿ ನೀವು ನೋಡ್ಬೋದು ಗೈಸ್, ತುಂಬಾನೇ ಕಷ್ಟ ಆಗ್ತಿದೆ ಮೋಮೋಸ್ ಮಾಡಕ್ಕೆ. ಲೈಕ್ ಜಾಸ್ತಿ ಲೈಕ್ ಸಾಫ್ಟ್ ಆಗಿ ಮಾಡಿದ್ರು ಕಷ್ಟ ಆಗ್ತಿದೆ, ಹಾರ್ಡ್ ಆಗಿ ಮಾಡಿದ್ರು ಲೈಕ್ ನೋಡ್ಬೋದು ನೀವೇ ತುಂಬಾ ಕಷ್ಟ ಆಗ್ತಿದೆ. ಲಟ್ಟಿಗೆಯಲ್ಲಿ ಲೈಕ್ ಸ್ವಲ್ಪ ಜಾಸ್ತಿ ಹಿಟ್ಟಾಗ್ಬಿಟ್ಟು ಮಾಡಿದೆ ಓಕೆ ಬರ್ತಿದೆ, ಬಟ್ ಸ್ವಲ್ಪ ತಿಕ್ಕಾಗಿದೆ ಗೈಸ್. ತಿನ್ನಾಗ ಮಾಡಿದೆ ಕಿತ್ತೋಗ್ತಿದೆ. ಸೊ ತಿಕ್ಕಾಗೆ ಇರ್ಲಿ ಅಂತ ಮಾಡಿದೆ ಬಂದಿದೆ. ಇವಾಗ ನಾವು ಲೈಕ್ ಪ್ರಿಪೇರ್ ಮಾಡಿರೋ ಸ್ಟಫಿಂಗ್ ಹಾಕ್ತಿದ್ದೀವಿ. ಮತ್ತೆ ಇವಾಗ ಬಂದ್ಬಿಟ್ಟು ಮೋಮೋಸ್ ತರನೇ ಶೇಪ್ ಕೊಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಆದ್ರೆ ಮೋಮೋಸ್ ತರ ಶೇಪ್ ಬರ್ತಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು ಅಕ್ಕಿ ಹಿಟ್ಟಲ್ಲಿ ಲೈಕ್ ಎಲ್ಲ ಕಿತ್ಕೊಂತಿದೆ, ಅದು ಸಾಫ್ಟ್ನೆಸ್ ಆಗಿ ಬರ್ತಿಲ್ಲ. ಅದಕ್ಕೆ ಇವಾಗ ಬಂದ್ಬಿಟ್ಟು ನಾನು ಕೈಯಲ್ಲೇ ಟ್ರೈ ಮಾಡೋಣ, ಇದು ಬೇಡ ಅಂತ ಕೈಯಲ್ಲೇ ನಾದೋಣ ಅಂತ ಜಾಸ್ತಿ ಹಿಟ್ಟು ಹಾಕೊಂಡು ಕೈಯಲ್ಲೇ ಟ್ರೈ ಮಾಡಿ. ಸೊ ಕೈಯಲ್ಲಿ ಟ್ರೈ ಮಾಡಿದ್ರೆ ಓಕೆ ಗೈಸ್, ಅಷ್ಟೊಂದು ಕಿತ್ಕೊಂತ ಇಲ್ಲ, ಸ್ವಲ್ಪ ಈಸಿ ಆಗುತ್ತೆ ನಾದಕ್ಕೆ. ಬಟ್ ಅದೇ ಗೈಸ್, ಲೈಕ್ ಮೋಮೋಸ್ ತರ ಲೈಕ್ ಮೈದಾ ಯೂಸ್ ಮಾಡಿದವಾಗ ಸರ್ಕಲ್ ಬರೋದಾಗ್ಲಿ ಸ್ವಲ್ಪ ಸಾಫ್ಟ್ ಆಗೋಗ್ಲಿ ಆ ತರ ಏನಿಲ್ಲ, ಕಷ್ಟ ಆಗ್ತಿದೆ. ಇವಾಗ ಮತ್ತೆ ಕೈಯಲ್ಲಿ ಮಾಡಿರೋದು ಸ್ಟಫಿಂಗ್ ಹಾಕೋಣ ಅಂತ ಇವಾಗ ಸ್ಟಫಿಂಗ್ ಮಾಡ್ತಿದೀವಿ. ಅದಕ್ಕೆ ರಿಸ್ಕ್ ಬೇಡ, ಬಂದಿಲ್ಲ ಅಲ್ಲ ಅಂತ ಸ್ವಲ್ಪ ನಾರ್ಮಲ್ ಆಗಿ ಎಲ್ಲಾ ಮಿಕ್ಸ್ಚರು ಒಳಗಡೆ ಹಾಕ್ಬಿಟ್ಟು ಸುಮ್ನೆ ರೌಂಡ್ ಆಗಿ ಶೇಪ್ ಕೊಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಅದು ಹೆಂಗ್ ಮಾಡಿದ್ರು ಕಿತ್ತೋಗ್ತಿದೆ ಗೈಸ್. ಆದ್ರೆ ಅಕ್ಕಿ ಮೊಮೋಸ್ ಮಾತ್ರ ತುಂಬಾ ಕಷ್ಟ ಆಗ್ತಿದೆ. ಸಾಫ್ಟ್ ಆಗಿ ಮಾಡ್ರೆ ಒಂಥರ ಆಗ್ತಿದೆ, ಗಟ್ಟಿ ಲೈಕ್ ಜಾಸ್ತಿ ಹಿಟ್ಟು ಹಾಕೊಂಡ್ರೆ ತುಂಬಾ ಗಟ್ಟಿ ಆಗ್ತಿದೆ. ಬಟ್ ತುಂಬಾ ಕಷ್ಟ ಆಗ್ತಿದೆ ಅಕ್ಕಿ ಮೊಮೋಸ್ ಮಾಡಕ್ಕೆ. ಸೊ ಒಂದು ಮಾಡಿದೆ ಹಂಗೆ ಲೈಕ್ 2-3 ಟ್ರೈ ಮಾಡೋಣ, ಮೇ ಬಿ ಮತ್ತೆ ಟ್ರೈ ಮಾಡದೆ ಬರ್ಬೋದು, ಏನಾದ್ರು ಐಡಿಯಾ ಸಿಗ್ಬೋದು ಅಂತ ಲೈಕ್ 2-3 ಟ್ರೈ ಮಾಡಿದ್ವಿ. ಸೊ ಏನು ಕಾಂಪ್ಲಿಕೇಶನ್ ಬೇಡ ಅಂತ ಇದೇ ತರ ಲೈಕ್ ನಾರ್ಮಲ್ ಸಿಂಪಲ್ ಶೇಪ್, ಲೈಕ್ ಕಡುಬು ಕಜ್ಜಾಯ ಎಲ್ಲ ಮಾಡ್ತಿಲ್ವಾ ಅದೇ ತರ ಶೇಪ್. ಇವಾಗ ಬಂದ್ಬಿಟ್ಟು ಇಡ್ಲಿ ಸ್ಟೀಮರ್ ಅಲ್ಲೇ ಸ್ಟೀಮ್ ಮಾಡೋಣ ಅಂತ ಇಡ್ಲಿ ಕುಕ್ಕರ್ ಆಗಿ ಬಿಸಿ ನೀರು ಹಾಕ್ಬಿಟ್ಟು ಇಕ್ಕಿದೀನಿ. ಇದು ಚೆನ್ನಾಗಿ ಬಿಸಿ ಆದ್ಮೇಲೆ ಸ್ಟೀಮ್ ಇಕ್ಕಿದೀವಿ ನಮ್ಮ ಅಕ್ಕಿ ಮೋಮೋಸ್. ಸೊ 10 ಮಿನಿಟ್ಸ್ ಆದ್ಮೇಲೆ ನೋಡಿ ಗಾಯ್ಸ್ ಈ ತರ ಬಂದಿದೆ ನಮ್ಮ ಮೋಮೋಸ್. ಸೊ ಬಿಸಿ ಇರೋದ್ರಿಂದ ಕಾರಣ ಬಂದಿಲ್ಲ ಅಂತ ಒಂದು 5 ಮಿನಿಟ್ಸ್ ತಣ್ಣಗಾದ್ಮೇಲೆ ತೆಗಿಯೋಣ ಅಂತ ಇದು ಸೆಕೆಂಡ್ ಟೈಮ್ 5 ಮಿನಿಟ್ಸ್ ಆದ್ಮೇಲೆ ತೆಗಿತಿರೋದು. ಸೊ ಅಟ್ ಲಾಸ್ಟ್ ನೀವು ನೋಡ್ಬೋದು ಗೈಸ್, ನಮ್ಮ ಅಕ್ಕಿ ಮೊಮೋಸ್ ಬಂದಿಲ್ಲ.